ವಿಜಯಪುರದ ಹೊರವಲಯದಲ್ಲಿದ್ದ ದರ್ಗಾ ಜೈಲು ಅತ್ಯಂತ ಭದ್ರವಾದದ್ದು ಎಂದು ಹೆಸರುವಾಸಿ. ಅಲ್ಲಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವೆಂದೇ ಎಲ್ಲರೂ ನಂಬಿದ್ದರು. ಆದರೆ ರಾಘವ್ ಎಂಬ ರಹಸ್ಯಮಯ ಕೈದಿ ಆ ನಂಬಿಕೆಯನ್ನು ಹುಸಿಗೊಳಿಸಲು ನಿರ್ಧರಿಸಿದ್ದ. ರಾಘವ್ ಒಬ್ಬ ಚಾಣಾಕ್ಷ ಮತ್ತು ಧೈರ್ಯಶಾಲಿ ವ್ಯಕ್ತಿ. ಆತ ತಪ್ಪು ಮಾಡದಿದ್ದರೂ ವ್ಯವಸ್ಥೆಯ ಕುತಂತ್ರಕ್ಕೆ ಬಲಿಯಾಗಿ ಜೈಲು ಸೇರಿದ್ದ. ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸಲು ಆತ ಜೈಲಿನಿಂದ ತಪ್ಪಿಸಿಕೊಳ್ಳಲೇಬೇಕಿತ್ತು. ರಾಘವ್ ಜೈಲಿಗೆ ಬಂದ ದಿನದಿಂದಲೇ ಅಲ್ಲಿನ ವಾಸ್ತುಶಿಲ್ಪ, ಕಾವಲುಗಾರರ ದಿನಚರಿ ಮತ್ತು ಭದ್ರತಾ ವ್ಯವಸ್ಥೆಯ ಬಗ್ಗೆ ನಿಗಾ ಇಟ್ಟಿದ್ದ. ಆತ ತನ್ನ ಸಹ ಕೈದಿಗಳೊಂದಿಗೆ ಸ್ನೇಹ ಬೆಳೆಸಿ ಅವರ ಮೂಲಕ ಜೈಲಿನ ರಹಸ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದ. ಒಂದು ದಿನ ರಾಘವ್ ಹಳೆಯ ನಕ್ಷೆಯ ತುಣುಕನ್ನು ಕಂಡುಕೊಂಡ. ಅದು ಜೈಲಿನ ಹಳೆಯ ಸುರಂಗ ಮಾರ್ಗಗಳ ಬಗ್ಗೆ ಮಾಹಿತಿ ನೀಡುತ್ತಿತ್ತು. ಆ ಮಾರ್ಗಗಳು ಜೈಲಿನ ಹೊರಗೆ ಹೋಗುವ ಸಾಧ್ಯತೆ ಇತ್ತು. ರಾಘವ್ ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ನಿರ್ಧರಿಸಿದ. ರಾತ್ರಿ ಕತ್ತಲಲ್ಲಿ ರಾಘವ್ ಮತ್ತು ಅವನ ನಂಬಿಕಸ್ಥ ಸಹ ಕೈದಿಗಳು ಸುರಂಗವನ್ನು ಅಗೆಯಲು ಪ್ರಾರಂಭಿಸಿದರು. ದಿನಗಳು ಕಳೆದಂತೆ ಸುರಂಗವು ಉದ್ದವಾಗುತ್ತಾ ಹೋಯಿತು. ಆದರೆ ಕಾವಲುಗಾರರ ಕಣ್ಣು ತಪ್ಪಿಸಿ ಕೆಲಸ ಮಾಡುವುದು ದೊಡ್ಡ ಸವಾಲಾಗಿತ್ತು. ಒಂದು ಮಳೆಗಾಲದ ರಾತ್ರಿ ರಾಘವ್ ಮತ್ತು ಅವನ ತಂಡ ಸುರಂಗದ ಕೊನೆಯನ್ನು ತಲುಪಿದರು. ಅವರು ಜೈಲಿನ ಗೋಡೆಯ ಕೆಳಗೆ ಹೊರಬಂದರು. ಹೊರಗೆ ದಟ್ಟವಾದ ಕಾಡು ಹಬ್ಬಿತ್ತು. ಮಳೆ ಮತ್ತು ಕತ್ತಲು ಅವರ ಓಟಕ್ಕೆ ಸಹಾಯ ಮಾಡಿತು. ಕಾವಲುಗಾರರು ರಾಘವ್ ತಪ್ಪಿಸಿಕೊಂಡಿರುವುದನ್ನು ತಿಳಿದು ಬೆನ್ನಟ್ಟಿದರು. ಆದರೆ ರಾಘವ್ ಕಾಡಿನ ದಾರಿಗಳನ್ನು ಚೆನ್ನಾಗಿ ತಿಳಿದಿದ್ದ. ಅವನು ಮತ್ತು ಅವನ ಸ್ನೇಹಿತರು ಕಾವಲುಗಾರರ ಕೈಗೆ ಸಿಗದೆ ದೂರ ಸರಿದರು. ರಾಘವ್ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸುವ ಸಾಕ್ಷ್ಯಗಳನ್ನು ಸಂಗ್ರಹಿಸಿದನು. ಆ ಸಾಕ್ಷ್ಯಗಳ ಮೂಲಕ ಅವನು ನ್ಯಾಯಾಲಯದಲ್ಲಿ ತನ್ನ ವಿರುದ್ಧದ ಆರೋಪಗಳನ್ನು ಸುಳ್ಳೆಂದು ಸಾಬೀತುಪಡಿಸಿದನು. ದರ್ಗಾ ಜೈಲಿನಿಂದ ತಪ್ಪಿಸಿಕೊಂಡ ರಾಘವ್ ನ್ಯಾಯ ಗೆದ್ದನು. ಅವನ ಧೈರ್ಯ ಮತ್ತು ಬುದ್ಧಿವಂತಿಕೆಗಳು ಅವನನ್ನು ಗೆಲ್ಲಿಸಿದವು. ಈ ಕಥೆ ಅನ್ಯಾಯದ ವಿರುದ್ಧ ಹೋರಾಡುವವರಿಗೆ ಸ್ಫೂರ್ತಿ ನೀಡುತ್ತದೆ.